ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪಾಪಚ್ಚಿ, ಅವ್ನು ನಮ್ಮ ಸುತ್ತಮುತ್ತನೇ ಇದ್ದಾನೆ ಪಾಪಚ್ಚಿ. ಅವನಷ್ಟು ಒಳ್ಳೆಯವನಲ್ಲ. ರುದ್ರ ಪ್ರತಾಪನ್ನವನು ಯಾರಾದರೂ ನಿನ್ನ ಪರಿಚಯದಲ್ಲಿದ್ದರೆ ಅಥವಾ ನಿನ್ನ ಹಿಂದೆ ಮುಂದೆ ಏನಾದರೂ ಸುತ್ತುತ್ತಾ ಇರೋದು ನಿನ್ನ ಗಮನಕ್ಕೆ ಬಂದರೆ ನೀನು ಆವಾಗಲೇ ನನಗೆ ಹೇಳಬೇಕು, ಓಕೆನಾ? ಯಾಕಣ್ಣ ಪದೇ ಪದೇ ರುದ್ರ ಪ್ರತಾಪ್ ಬಗ್ಗೆ ಕೇಳ್ತಿದ್ದೀರಾ? ಅವ್ರು ಯಾರೋ ಏನೋ ನನಗೆ ಒಂದೂ ಗೊತ್ತಿಲ್ಲ. ಬೆಳಗ್ಗೆ ಅತ್ತಿಗೆಗೂ ಹೇಳಿದ್ದೀನಿ, ಆ ಹೆಸರೇ ನಾನು ಕೇಳಿಲ್ಲ ಅಂತ. ನನ್ನ ಬಗ್ಗೆ ಹೇಳಿದನ ಅಂದರೆ ಖಂಡಿತವಾಗ್ಲೂ ಅಶೋಕಂಗೆ ನನ್ನ ಬಗ್ಗೆ ಅನುಮಾನ ಬಂದಿದೆ. ಪದೇ ಪದೇ ಹೇಳ್ತಾ ಇದ್ದೀನಿ ಅಂತಂದರೆ ಅವ್ನು ಎಂಥ ಡೇಂಜರಸ್ ವ್ಯಕ್ತಿ ಅನ್ನೋದನ್ನ ಅರ್ಥ ಮಾಡ್ಕೊ. ಪ್ಲೀಸ್ ಬಿ ಕೇರ್ಫುಲ್ ಪಾಪಾಜಿ. ಅಣ್ಣ, ನೀನು ಏನು ತಲೆ ಕೆಡಿಸ್ಕೋಬೇಡ. ನಾನು ಹುಷಾರಾಗೇ ಇರ್ತೀನಿ. ನಾನು ಈಗಲೇ ಕ್ಲಿನಿಕ್ಕಿಂದ ಆಚೆ ಬರ್ತೀನಿ. ಓಕೆ, ಬಾಯ್. ಅಂಜು ಅವರೇ, ಏನಾಯಿತು? ನನ್ನ ಅಣ್ಣ ಇಲ್ಲಿಗೆ ಬರ್ತಿದ್ದಾನಂತೆ. ನಾನು ಇಲ್ಲಿರೋಕ್ಕಾಗಲ್ಲ, ನಾನು ಹೊರಡ್ತೀನಿ. ಬಾಯ್, ಗುಡ್ ನೈಟ್. ಗುಡ್ ಅಲ್ಲ, ಇವ್ರ ಅಣ್ಣ ಯಾಕೆ ಇವಳ ಹತ್ರ ನನ್ನ ಬಗ್ಗೆ ಕೇಳ್ತಾ ಇದ್ದಾನೆ? ನನಗೇನಾದರೂ ಅನುಮಾನ ಬಂದಿದೆಯಾ? ಮತ್ತೆ ನನ್ನನ್ನು ಜೈಲಿಗೆ ಕಳಿಸೋ ಪ್ಲ್ಯಾನ್ ಏನಾದರೂ ಮಾಡಿದಾರಾ? ಅಯ್ಯೋ, ನಾನು ಮತ್ತೆ ಜೈಲಿಗೆ ಹೋಗೋದಕ್ಕೆ ನನ್ನ ಕೈಲಾಗಲ್ಲಪ್ಪ. ಏನು ಮಾಡಲಿ? ಹಲೋ ಮೇಡಮ್, ಹೇಳಿ. ಏನ್ರಿ, ಎಲ್ಲಿದ್ದೀರಾ? ಫೋನ್ಗೆ ಸಿಗಲ್ಲ ಅಂತೀರಾ? ಮೇಡಮ್, ನೀವೇ ನನ್ನ ಕಾಲ್ ಪಿಕ್ ಮಾಡಲಿಲ್ಲ. ಹೇಳಿ ಮೇಡಮ್, ಏನು ವಿಷಯ? ಆ ರುದ್ರ ಪ್ರತಾಪ್ ಅಲ್ರಿ, ಹಳೆ ನಂಬರು ಯೂಸ್ ಮಾಡ್ತಿಲ್ಲ ಅನ್ಸುತ್ತೆ. ಅವನ ಬಗ್ಗೆ ನನಗೆ ಏನು ಗೊತ್ತಿಲ್ಲ ಮೇಡಮ್. ನೀವು ನನ್ನ ಮರ್ತೇ ಬಿಟ್ಟಿದ್ದೀರಾ ಅಂದ್ಕೊಂಡಿದ್ದೆ. ಅದೆಲ್ಲ ಇರಲಿ, ನನಗೆ ಈಗ ಸೀತನ ಕತೆ ಗೊತ್ತಾಗಬೇಕು. ಅವಳ ಬ್ಯಾಕ್ಗ್ರೌಂಡ್ ಏನ್ರಿ? ಕತೆನಾ? ಯಾವ ಕತೆ? ನನಗೇನು ಗೊತ್ತಿಲ್ಲ ಮೇಡಮ್. ಗೊತ್ತಿಲ್ಲ? ಎಂಪ್ಲಾಯಿ ಬಗ್ಗೆ ನಿಮ್ಗೇನು ಗೊತ್ತಿಲ್ವಾ? ಏನ್ರಿ ಇದು? ಅವಳಿಗೆ ಒಬ್ಬ 5 ವರ್ಷದ ಮಗಳಿದ್ದಾಳೆ. ಅವಳಿಗೆ ಯಾವಾಗ ಮದುವೆ ಆಯಿತು, ಗಂಡ ಯಾರು, ಇದು ಯಾವುದೂ ಗೊತ್ತಿಲ್ಲದೆ ಕೆಲ್ಸಕ್ಕೆ ಇಟ್ಕೊಂಡ್ರ? ನಿಜವಾಗ್ಲೂ ನನಗೇನು ಗೊತ್ತಿಲ್ಲ ಮೇಡಮ್. ಅವರು ಪರ್ಸನಲ್ ಲೈಫ್ ಬಗ್ಗೆ ಯಾರ ಜೊತೆನೂ ಮಾತಾಡಿದ್ದು ನಾನು ಕೇಳೇ ಇಲ್ಲ. ಇದೆಲ್ಲ ಯಾಕೆ ಮೇಡಮ್ ಇವಾಗ? ಯಾಕೆ ಏನು ಬೇಕಾಗಿಲ್ಲ. ನನಗೆ ಆ ಮಗುವಿನ ತಂದೆ ಯಾರು ಅಂತ ಗೊತ್ತಾಗಬೇಕು. ಅವನು ಎಲ್ಲಿದ್ದಾನೆ ಮೊದಲು ಹುಡುಕಿ. ಆಯಿತು ಮೇಡಮ್, ಟ್ರೈ ಮಾಡ್ತೀನಿ. ನೀವು ಟ್ರೈ ಮಾಡೋ ಅಷ್ಟರಲ್ಲಿ ಕಥೆನೇ ಮುಗ್ದೋಗಿರುತ್ತೆ. ಅದೆಲ್ಲ ಬೇಕಾಗಿಲ್ಲ. ಮೊದಲು ಆ ರುದ್ರ ಪ್ರತಾಪ್ ಹೊಸ ನಂಬರ್ ಹುಡುಕೊಡಿ. ಸರಿ ಮೇಡಮ್. ಏನೋ ಹೊಸ ಗೇಮ್ ಆಡ್ತಾ ಇರೋಂಗಿದೆ ಈ ಹೆಂಗಸು. ಈ ಸಲ ಅಂತೂ ನಾನು ಕೈ ಜೋಡಿಸಲ್ಲ, ಕೈ ಕೊಡ್ತೀನಿ. ಈ ವಿಷಯನ ಅಶೋಕ್ ಸರ್ಗೆ ತಿಳಿಸ್ತೀನಿ. ಸೀತಾ ಗಂಡ ಬೇಕಾ ನಿನಗೆ ಭಾರ್ಗವಿ? ಗಂಡ ಅಲ್ಲ, ಗಂಡಾಂತರ ತರ್ತೀನಿ. ವಾರಸ್ದಾರ ಬರ್ತಾನೆ. ನನ್ನ ಮಗ ರಾಮನ ವಾರಸ್ದಾರ. ವಾರಸ್ದಾರ ಇಲ್ದಿದ್ರೆ ಈ ಆಸ್ತಿಲಿ ಬಿಡುಗಾಸು ಯಾರಿಗೂ ಸಿಗೋದಿಲ್ಲ. ನನ್ನ ರಾಮನ್ನ, ನನ್ನ ಮನೆನ ಕಾಯೋಕೆ ಅಂತಾನೆ ಬರುತ್ತೆ ನನ್ನ ಮೊಮ್ಮಗು.
ನನ್ನಿಂದಾಗ್ಲಿ ನಮ್ಮ ಮನೆಯವರಿಂದಾಗ್ಲಿ ಸೀತಾ ಯಾವತ್ತೂ ಸಫರ್ ಆಗೋದಿಲ್ಲ. ಹಾಗಾಗೋದಕ್ಕೂ ನಾನು ಬಿಡೋದಿಲ್ಲ. ಸಾರಿ ಸೀತಾ, ರಿಯಲಿ ಸಾರಿ. ಓ, ರುದ್ರ ಪ್ರತಾಪ್ ಎಲ್ರಿ? ಹೊಸ ನಂಬರಿಂದ ಕಾಲ್ ಮಾಡ್ತಾ ಇದ್ದೀರಾ? ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೆ, ನೀವೇ ಕಾಲ್ ಮಾಡಿದ್ದೀರಾ. ನಿಮ್ಗಲ್ದೆ ಇನ್ಯಾರಿಗೆ ಕಾಲ್ ಮಾಡಲಿ ಮೇಡಮ್? ನೋಡಿ, ನನಗೆ ಉಳ್ಕೊಳ್ಳೋದಕ್ಕೆ ಯಾವ ಜಾಗನೂ ಇಲ್ದಿರೋ ಹಾಗೆ ಮಾಡಿದ್ದಾನೆ ನಿಮ್ಮ ಮಗ. ನನಗೆ ಅದೆಲ್ಲ ಗೊತ್ತಿಲ್ಲ. ನನಗೆ ಉಳ್ಕೊಳ್ಳೋದಕ್ಕೆ ಒಳ್ಳೆ ಜಾಗದ ವ್ಯವಸ್ಥೆನ ನೀವೇ ಮಾಡಿಕೊಡ್ಬೇಕು. ವ್ಯವಸ್ಥೆ ಆಗಬೇಕು ಅಂತಂದರೆ ಮೊದಲು ಆ ಸೀತನ ಗಂಡ ಯಾರು, ಎಲ್ಲಿದ್ದಾನೆ ಅಂತ ಹುಡುಕಿ. ಹೌದು, ಇಷ್ಟು ದಿನ ಎಲ್ಲಿ ಡಿಸಪಿಯರ್ ಆಗಿಬಿಟ್ಟಿದ್ರಿ? ಇದೆಲ್ಲ ನಿಮ್ಮ ಮಗನ ದಯೆ. ಅದಕ್ಕೆ ಯಾವುದೋ ದಿಕ್ಕಿಲ್ದೆ ಯಾವುದೋ ಒಂದು ಆಸ್ಪತ್ರೆಯಲ್ಲಿ ಉಳ್ಕೊಂಡಿದ್ದೀನಿ. ನಾ ಹೇಳಿದ ಕೆಲಸ ಆಗುತ್ತಲ್ವಾ? ಸೀತನ ಗಂಡನ ಹುಡುಕೊಡ್ತೀರಲ್ಲ? ಅದೇನು ಮಹಾ ಮೇಡಮ್, ಅವ್ರ ಅಣ್ಣ ಅದಕ್ಕೆ ಜುಟ್ಟು ನನ್ನ ಕೈಲೇ ಇದೆ. ಅವ್ರಿಗೆ ಕೇಳಿದ್ರೆ ಬಾಯಿ ಬಿಡ್ತಾರೆ. ನೀವೇನು ತಲೆ ಕೆಡಿಸ್ಕೊಬಿಡಿ. ಆ ಕೆಲಸನ ನಾನು ಮಾಡಿಕೊಡ್ತೀನಿ. ಈಗ ನಾನು ಹೇಳಿರೋ ಕೆಲಸನ ನೀವು ಮಾಡಿಕೊಡಿ. ನಾಳೆ ನೀವಿರೋ ಜಾಗಕ್ಕೆ ನಮ್ಮ ಕಾರ್ ಬರುತ್ತೆ. ಅಲ್ಲಿಂದ ನೀವು ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ತಲುಪಿಸುತ್ತೆ. ಇಷ್ಟೊತ್ತಲ್ಲಿ ಯಾರು ಮಾತಾಡ್ತಿದ್ದಾರೆ? ಇಷ್ಟೊತ್ತಲ್ಲಿ ಏನ್ ಮಾಡ್ತಿದ್ದಾರೆ? ಚಿಕ್ಕಿ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.